ಆಚಾರ್ಯರು ಋಗ್ಭಾಷ್ಯದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ರಮಂತಿ ಪಾಂಸವೋ ಯತ್ರ ಪಾಂಸುರಂ ಪದಮೀರಿತಂ ಸಮೂಢಂ ತತ್ರ ವಿಶ್ವಂ ಹಿ ಪಾಂಸುವ ಜಗತೀಪತೇ. ಚರಾಚರಾತ್ಮಕವಾಗಿರುವಂತಹ ವಿಶ್ವ ಎಲ್ಲವೂ ಕೂಡ ಭಗವಂತನ ಮುಂದೆ ಪಾಂಸು ಇದ್ದಾಗಂತೆ. ಆ ಪಾಂಸುವಾಗಿರುವಂತಹ ಈ ವಿಶ್ವಕ್ಕೆ ಒಂದು ಹೆಮ್ಮೆ ಇದೆ ಅಂತೆ. ಏನು ಹೆಮ್ಮೆ ಅಂದರೆ, ಭಗವಂತನ ಕೃಪಾಛತ್ರದಲ್ಲಿ ಆರಾಮಾಗಿದ್ದೆ ನಾನು, ನನಗಿಂತಲೂ ಯಾರು ಇಂತಹ ಪುಣ್ಯ ಮಾಡಿದ್ದಾರೆ ಎಂಬುದಾಗಿ ಪಾಂಸವ ಜಗತೀಪತೇ, ಜಗತ್ತಿಗೆ ಪತಿಯಾಗಿರುವ ಭಗವಂತನ ಪಾದದ ರೇಣುವಾಗಿ ನಾನು ಸುಖವಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂತಹ ಭಗವಂತನ ಪಾದದ ಧೂಳಿಯ ಎಚ್ಚರ ನಮಗೆ ಆದರೆ, ವಿಶ್ವವೇ ಪಾದದ ಧೂಳು ಅಂದ ಮೇಲೆ ವಿಶ್ವದ ಯಾವುದೋ ಮೂಲೆಗೂ ಸರಿಯಾಗದೆ ನಾವೆಲ್ಲಿರಿ ನಾವಂತ ಇರ್ತೇವೆ. ಏನು ಅಂದ್ಕೊಂಡಿದ್ದಿ ಏನು ಅಂದ್ಕೊಂಡಿದ್ದಿ? ನಿನ್ನನ್ನು ಎಲ್ಲಿ ಬೇಕಾದರೂ ಇಳಿಸ್ಬಿಡ್ತೇನೆ, ನಿನ್ನನ್ನು ಎಲ್ಲಿ ಬೇಕಾದರೂ ಏರಿಸ್ತೀನಿ. ಅದನ್ನೇ ಹೇಳ್ತಾರೆ ಜಡಭರತರು. ರಾಜ, ಮನಸ್ಸು ಮಾಡಿದರೆ ನನ್ನನ್ನು ಯಮಾಲಯ ಕಟ್ತೀನಿ ಅಂತ ಹೇಳಿದೆಯಲ್ಲ, ನಾನು ರಾಜ, ಸಿಂಧು ದೇಶದ ರಾಜ ಅಂತ ಇದೆಯಲ್ಲ, ಎಷ್ಟು ದಿನದ ರಾಜನೇ? ಈಗ ರಾಜ, ಮುಂದೆ ಯಾರಿಗೆ ಗೊತ್ತು? ಹಾಗಾಗಿ ಭಗವಂತನ ಈ ದರ್ಶನವನ್ನು ದಾಸರು ನಮಗೆ ಮಾಡಿಸುವ ಮೂಲಕ ಇಡೀ ವಿಶ್ವವೇ ಪಾದ ಧೂಳಿನಂತೆ ಭಗವಂತನಿಗಿದೆ ಅಂದರೆ ಎಲ್ಲೋ ಕ್ಷುಲ್ಲಕನಾದ ಮಾನವರು ನಾವೆಲ್ಲಿ? ಅಂತಹ ರೀತಿಯಲ್ಲಿ ಆ ದಾಸರು ದಾಸ್ಯತ್ವವನ್ನು ಇನ್ನೂ ಹೊಂದಲಿ, ಜನರು ದಾಸಭಾವವನ್ನು ಭಗವಂತನಲ್ಲಿ ಮತ್ತು ಪಡೆಯಲಿ, ಅಭಿವೃದ್ಧಿಯನ್ನು ಹೊಂದಲಿ ಎಂಬುವಂತಹ ಒಂದು ನಿಟ್ಟಿನಲ್ಲಿ ಆ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಧ್ರುವ ಮಹಾರಾಜರ ಒಂದು ಸಂದರ್ಭದಲ್ಲಿ ವ್ಯಾಖ್ಯಾನಕಾರ ಒಂದು ಮಾತು ಬರೀತಾರೆ. ಭಗವಂತನನ್ನು ಏಕಾಗ್ರತೆಯಿಂದ ಚಿಂತನೆ ಮಾಡುವಂತಹ ಧ್ರುವ ಮಹಾರಾಜರ ಮುಂದುಗಡೆ ಭಗವಂತ ಬಂದು ನಿಂತ. ಭಗವಂತನನ್ನು ನೋಡಲಿಕ್ಕೆ ಕಣ್ಣು ತೆಗಿತಾ ಇಲ್ಲ ಧ್ರುವ ಮಹಾರಾಜರು. ಒಳಗಡೆ ಇರುವಂತಹ ಭಗವಂತನ ತತ್ವವನ್ನೇ ಅನನ್ಯವಾಗಿ ಧ್ಯಾನ ಮಾಡ್ತಾ ಕುಳಿತುಕೊಳ್ತಾ ಇದ್ದಾರೆ. ಭಗವಂತ, ಅಯ್ಯೋ ನಾನು ಆಗಿಂದ ಬಂದಿದ್ದೇನೆ, ಒಂದು ಸ್ವಲ್ಪ ನೋಡ್ತಾ ಇಲ್ವಾ, ಮಾಡ್ತೇನೆ ಅಂತ ಹೇಳಿ ಒಳಗಡೆ ಇರುವಂತಹ ರೂಪವನ್ನು ಭಗವಂತ ಮರೆಮಾಚಿದ. ಅಯ್ಯೋ ಇಷ್ಟುವರೆಗೂ ನೋಡ್ತಾ ಇದ್ದೆ, ಎಂತಹ ಅದ್ಭುತವಾದ ರೂಪ ಎಲ್ಲೋಯ್ತದೋ ಅಂತ ಕರೀತಾನೆ. ಪ್ರತ್ಯಕ್ಷತಂ ಅದದ್ಭುತಂ ದದರ್ಶ, ಎದುರುಗಡೆ ಒಳಗಡೆ ಕಂಡಿರುವ ರೂಪವೇ ಪ್ರತ್ಯಕ್ಷವಾಗಿ ಭಗವಂತನ ಕಾಣ್ತಾ ಇದ್ದಾನೆ. ನೋಡಿದಾಗ ಧ್ರುವ ಮಹಾರಾಜರಿಗೆ ಯಾವ ಮಾತು ಹೊರಗಡೆ ಬರಲಿಲ್ಲ. ಕೆಲವರು ವ್ಯಾಖ್ಯಾನಕಾರರು ಬರೀತಾರೆ, ಯಾಕೆ ಧ್ರುವ ಮಹಾರಾಜರಿಗೆ ಮಾತು ಬರಲಿಲ್ಲ ಅಂದರೆ, ಭಗವಂತನನ್ನು ನೋಡಿದ ಧ್ರುವ ಮಹಾರಾಜರು ಸ್ಟನ್ ಆದ್ರಂತೆ. ಭಗವಂತನ ನೋಡಿದ ಧ್ರುವ ಮಹಾರಾಜರಿಗೆ ಸ್ಫುರಣೆ ಬರಲಿಲ್ಲ ಅಂತೆ, ನೆನಪೇ ಹೋಗ್ಬಿಡ್ತಂತೆ. ಮತ್ತ ಸ್ಮೃತಿರ ಜ್ಞಾನಮಪೋಹನಂಚ. ಯಾವುದೇ ಪರೀಕ್ಷಾ ಸಂದರ್ಭ, ಯಾವುದೇ ಉಪನ್ಯಾಸದ ಸಂದರ್ಭ, ಯಾವುದೇ ಒಂದು ಕಾರ್ಯಗಳಲ್ಲೂ ನಮಗೆ ಆ ಕಾಲದಲ್ಲಿ ಆ ಶಬ್ದಗಳ ಸ್ಫುರಣೆ ಆಗಬೇಕು ಅಂದರೆ ವೇದವ್ಯಾಸರ, ಶ್ರೀಮದಾಚಾರ್ಯರ, ಟೀಕಾಚಾರ್ಯರ, ವ್ಯಾಸತೀರ್ಥರ, ವಿಜೇಂದ್ರರ, ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಬೇಕು. ಹಾಗಿರುವಾಗ ಸಾಕ್ಷಾತ್ ಎಲ್ಲದರ ನೆನಪಿಗೂ ನೆನಪನ್ನು ಕೊಡುವ ಭಗವಂತ ಎದುರಿಗಿರುವಾಗ ನೆನಪೇ ಆಗಲಿಲ್ಲ ಅಂದರೆ ಹೇಗಾಗುತ್ತೆ ಇದು? ಈ ವ್ಯಾಖ್ಯಾನ ಸರಿಯಲ್ಲ. ಹಾಗಾದರೆ ಯಾಕೆ ಭಗವಂತನ ಬಂದಾಗಲೂ ಯಾಕೆ ಮಾತನಾಡಲಿಲ್ಲ ಅಂದರೆ, ಭಗವಂತ ಇನ್ನೂ ಧ್ರುವ ಮಹಾರಾಜರಲ್ಲಿ ಭಕ್ತಿ ಹೆಚ್ಚಿಸೋಣ ಅಂತ ಮಾಡಿದ್ನಂತೆ. ಏನು? ಧ್ರುವ ಮಹಾರಾಜರಿಗೆ ನನ್ನ ನೋಡಿದ ತಕ್ಷಣ ಮಾತು ಬರಬಾರದು. ಮಾತು ಬರದೇ ಇರುವಾಗ ಅವರಲ್ಲಿರುವ ಅಸ್ವಾತಂತ್ರ್ಯದ ಬುದ್ಧಿ ಇನ್ನೂ ಇಮ್ಮಡಿಯಾಗತ್ತೆ, ಮುಮ್ಮಡಿಯಾಗತ್ತೆ, ಇನ್ನೂ ಭಕ್ತಿ ಮೂರ್ಮಡಿಯಾಗತ್ತೆ. ಅದರಿಂದ ನನ್ನನ್ನಿನ್ನೂ ಭಕ್ತನನ್ನಾಗಿ ನಾನು ಸ್ವೀಕರಿಸ್ತೇನೆ ಎಂಬ ಭಾವದಲ್ಲಿ ಭಗವಂತ ಅವನಿಗೆ ಮಾತು ಬರುವಂತೆ ಮಾಡಲಿಲ್ಲ ಹೊರತು ಅವನಿಗೆ ನೆನಪು ಬರಲಿಲ್ಲ. ನಮ್ಮಂತೆ ಇದಕ್ಕಿದ್ದಾಗ ಯಾವುದೋ ಒಂದು ಗಬ್ ಬಂದು ನಿಂತ್ಬಿಟ್ಟಾಗ ಗಾಬರಿ ಆಗುವಂಥ ಆ ಥರ ಅಲ್ಲವೇ ಅಲ್ಲ. ಎಲ್ಲರಿಗೂ ನೆನಪನ್ನು ಕೊಡುವ ಭಗವಂತನೇ ಮುಂದಿರುವಾಗ ನೆನಪಾಗಲಿಲ್ಲ, ಸ್ಫುರಣೆ ಆಗಲಿಲ್ಲ ಎಂಬುವಂಥದ್ದು ಸರ್ವಥಾ ಸರಿಯಲ್ಲ. ಹೀಗೆ ಭಗವಂತನ ಪಾದಧೂಳೇ ವಿಶ್ವ, ಅಂತಹ ವಿಶ್ವದಲ್ಲಿಯೇ ಅವರಿಗೆ ಧೂಳು, ಅಂತಹ ನಾನು ಎಂಥದ್ದು ಎಂಬುವ ಭಾವವನ್ನು ತಾಳಿ ಈ ರೀತಿ ದಾಸ್ಯತ್ವ ಬುದ್ಧಿ ಬಂದು ಇನ್ನೂ ಅವರು ಅಧಿಕವಾದ ಸಾಧನೆ ಮಾಡಿಕೊಳ್ಳಿ ಎಂಬುವ ಭಾವದಿಂದ ಎಲ್ಲ ದಾಸರೆಲ್ಲರೂ ಬಂದು ಧೂಳಿ ದರ್ಶನವಗೊಂಡು. ಯಾರು ದಾಸರು ಅಂತ ಕೇಳಿದರೆ ಕೇವಲ ದಾಸ ಪರಂಪರೆಯ ಪುರಂದರರ ದಾಸರೇ ಮೊದಲಾದರೂ ದಾಸರು ಅಂತೂ ಅಂದ್ಕೊಳ್ಬೇಡಿ ಅಂತಾರೆ. ಯತ್ಪಾದ ಪಂಕಜರಜ ಶಿರಸಾ ಬಿಭರ್ತಿ
ಕ್ಷೀರಬ್ಜಶ್ಚ ಗಿರಿಶ ಸಹಲೋಕ ಪಾಲೈ. ಎಲ್ಲರೂ ದಾಸರೇ. ಭಗವಂತನ ಶ್ರೀಯಿಂದ ಹಿಡಿದುಕೊಂಡು ತೃಣಾಪರ್ಯಂತ ಎಲ್ಲರೂ ದಾಸರೇ. ಯಾಕೆ? ಶ್ರೀ ಬ್ರಹ್ಮದೇವರು, ರುದ್ರದೇವರು ಸಹಲೋಕ ಪಾಲೈಹಿ, ಲೋಕಪಾಲಕರು ಸಹಿತರಾಗಿ ಭಗವಂತನ ಧೂಳನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡ್ತಾ ಇದ್ದಾರೆ. ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು ವಿಷ್ಣು ಸ್ತುತಿಯಲ್ಲಿ ಒಂದು ಮಾತು ಹೇಳ್ತಾರೆ. ವಿಷ್ಣೋರಸ್ಮಾನ್ ಪದಾಬ್ಜೆ ಕೃತ ನಿವಸತಯ ಪಾಂಸವ ಪಾವಯಂತು ಶ್ರೀಮಂತ ಶ್ರೀಕಬರ್ಯಾಂ ಕುಸುಮಸು ನಿಚಯೇ ಪೂರಯಂತ ಪರಾಗಾನ್ ಲಾಲಾಟ್ಯಾಂ ಲೇಖಿಕಾಯಾಂ ಅಜನಿ ಪವನಯೋ ರಕ್ಷತಾ ನಿಕ್ಷಿಪಂತಹ ಪೌನ ಪುಣ್ಯೇನ ಶುದ್ಧಿಂ ಹರ ಶಿರಸಿನತೆ ಹರ ಶಿರಸಿ ಧೃತಾಂ ಜಾಹ್ನವೀ ಜೋಷಯಂತಹ. ಭಗವಂತನ ಪಾದದ ಧೂಳು ನನ್ನನ್ನು ಶುದ್ಧಗೊಳಿಸಲಿ. ಎಂಥದ ಪಾದದ ಧೂಳು? ಲಕ್ಷ್ಮೀದೇವಿ ಉತ್ತಮವಾದ ಸುವಾಸನ ಯುಕ್ತವಾಗಿರುವ ಕಮಲಗಳ ಪುಷ್ಪವನ್ನು ಮುಡಿದಿದ್ದಾಳಂತೆ ತನ್ನ ಶಿರಸ್ಸಿನಲ್ಲಿ. ಅಂತಹ ಶಿರಸ್ಸಿನಲ್ಲಿರುವ ಪುಷ್ಪದ ಪರಾಗಗಳು ಯಾವುವು ಅಂದರೆ ಭಗವಂತನ ಪಾದಧೂಳೇ ಪರಾಗ ಆಗಿದೆಂತೆ. ಹೇಗಿರಬಾರ್ದು? ನಮಗೆ ಧೂಳು ಇಲ್ಲಿ ತುಂಬ ಹತ್ತಬೇಕು ಅಂದರೆ ಏನು ಮಾಡಬೇಕು ಹೇಳಿ? ಆಗಿಂದಾಗೆ ನೆಲಕ್ಕೆ ತಾಗಿಸ್ತಾ ಇದ್ದರೆ ಇಲ್ಲಿ ಇಷ್ಟು ಗುಂಪು ಪರಾಗಗಳು ಧೂಳು ಹತ್ತಲಿಕ್ಕೆ ಸಾಧ್ಯ. ಲಕ್ಷ್ಮೀದೇವಿಯ ಶಿರಸ್ಸಿನಲ್ಲಿ ಮುಡಿದ ಹೂವಿನಲ್ಲಿ ಭಗವಂತನ ಪಾದಧೂಳಿಯೇ ಪರಾಗಗಳಿದೆ ಅಂದರೆ ಎಷ್ಟು ಬಾರಿ ನಮಸ್ಕಾರ ಮಾಡಲಿಕ್ಕಿಲ್ಲ, ಎಷ್ಟು ಬಾರಿ ಆ ಧೂಳನ್ನು ತಾನು ಧರಲಿಕ್ಕಿಲ್ಲ. ಮತ್ತು ಬ್ರಹ್ಮವಾಯುಗಳಲ್ಲಿ ಲಾಲಾಟ್ಯಾಂ ಲೇಖಿಕಾಯಾಂ, ಬ್ರಹ್ಮದೇವರ ವಾಯುದೇವರ ಹಣೆಯಲ್ಲಿ ಇರುವ ತಿಲಕ ಯಾವುದು ಅಂದರೆ ಅದೇ ಭಗವಂತನ ತಿಲಕ ಅಂದರೆ ಧೂಳು ಅಂತ ಹೇಳ್ತಾ ಇದ್ದಾರೆ. ರುದ್ರದೇವರು ಹೊತ್ತಿರುವ ಪವಿತ್ರವಾದ ಗಂಗೆಗೂ ಇನ್ನೂ ಪಾವಿತ್ರ್ಯ ತಂದಿದ್ದು ಯಾವುದು ಅಂದರೆ ಭಗವಂತನ ಧೂಳನ್ನು ಹೊತ್ತಿದೆ. ಆದ್ದರಿಂದ ಅದರಿಂದ ಬಂದಿದೆ. ಹೀಗೆ ಪ್ರತಿಯೊಬ್ಬರೂ ಭಗವಂತನ ಧೂಳನ್ನು ಹೊತ್ತುಕೊಳ್ಳುವಂತಹ ದಾಸರೇ ಆಗಿದ್ದಾರೆ. ಭಾಗವತ ಹೇಳುವಾಗ ನಿಜವಾದ ಭಕ್ತರು ಏನನ್ನ ಬೇಡ್ತಾರೆ ಭಗವಂತನಲ್ಲಿ ಅಂದರೆ ನನಾಕ ಪೃಷ್ಟಂ ನ ಚ ಸಾರ್ವಭೌಮಂ ನ ಪಾರಮೇಷ್ಟ್ಯಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧೀರ ಪುನರ್ಭವಂ ವಾ ವಾಂಛಂತಿ ಯತ್ಪಾದರಜ ಪ್ರಪನ್ನಾ. ಏಕಾಂತ ಭಕ್ತರು, ನಿಜವಾದ ಭಕ್ತರನ್ನು ಕೇಳಿದರೆ ನನಗೆ ಯಾವ ಚಕ್ರಾಧಿಪತ್ಯ ಬೇಡ, ಭೂಮಂಡಲಾಧಿಪತ್ಯ ಬೇಡ, ಸ್ವರ್ಗಾಧಿಪತ್ಯ ಬೇಡ, ಸತ್ಯಲೋಕ ಬೇಡ, ಮೋಕ್ಷವೂ ಬೇಡ. ಯಾವುದು ಬೇಕು? ವಾಂಛಂತಿ ಯತ್ಪಾದ ರಜ ಪ್ರಪನ್ನಾ. ಭಗವಂತನ ಗುಣಗಳ ಧ್ಯಾನದಿಂದ ಭಗವಂತನ ಪಾದಕಮಲಗಳ ಧೂಳಿನ ಆಸ್ವಾದನೆಯಿಂದ ರುಚಿಯನ್ನಗೊಂಡಿರುವ ಭಕ್ತರು ಇದನ್ನು ಬಿಟ್ಟರೆ ಬೇರೆ ಯಾವುದನ್ನು ಇಚ್ಛೆ ಪಡೋದು. ಹಾಗಾಗಿ ಅಂತಹ ಅದ್ಭುತವಾಗಿರುವಂತಹ ದಾಸರೆಲ್ಲರೂ, ಶ್ರೀಯೇ ಮೊದಲಾದ ದಾಸರೆಲ್ಲರೂ ಬಂದು ಧೂಳಿ ದರ್ಶನವಗೊಂಡು ಅದನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳ್ತಾರೆ, ಇನ್ನೊಂದು ಅದ್ಭುತವಾಗಿರುವಂತಹ ಒಂದು ವಿಶೇಷಣವನ್ನು ಹೇಳಿದ್ದಾರೆ. ಲೇಸಾಗಿ ತಾಳ ದಂಡಿಗೆಯ ಪಿಡಿದು. ಲೇಸಾಗಿ, ಬಹಳ ಅಚ್ಚುಕಟ್ಟಾಗಿ, ಹೇಗಂದರೆ ಹಾಗೆ ಹಿಡಿದಿದ್ದಲ್ಲ. ಲೇಸಾಗಿ ತಾಳ ಇನ್ನೊಂದು ಇಂಥಲ್ಲಿ ದಂಡಿಗೆ, ತಂಬೂರಿ, ವೀಣೆ, ಆ ಥರದನ ತಾಳ ದಂಡಿಗೆಯನ್ನು ಹಿಡಿದಿದ್ದಾರೆ. ನಿನ್ನ ದರ್ಶನಕ್ಕೋಸ್ಕರ ಬಂದಿದ್ದಾರೆ ಅಂತ. ಇದು ಮೇಲ್ನೋಟದ ಅರ್ಥ. ಆದರೆ ಇಲ್ಲಿ ದಾಸತ್ವದ ಸಂಕೇತವಾಗಿ ಹರಿನಾಮ ಕೀರ್ತನೆ ಅಂಗವಾಗಿ ಗಾನದ ಪರಿಕರಗಳನ್ನು, ತಾಳ, ತಂಬೂರಿಗಳನ್ನು ಹೇಳಿದ್ದಾರೆ. ಆದರೆ ಇದರ ಇನ್ನೂ ಅಪೂರ್ವವಾದ ಅರ್ಥವನ್ನು ನಾವು ನೋಡಬಹುದಾಗಿದೆ. ಉಪನಿಷತ್ತು ಹೇಳ್ತದೆ, ಅಥ ಕಲ್ವಿಯಂ ದೈವೀ ವೀಣಾ ಭವತಿ ತದನುಕೃತಿರಸೌ ಮಾನುಷೀ ವೀಣಾ ಭವತಿ. ಈ ದೇಹವೇ ನಿಜವಾಗಿರುವಂತಹ ವೀಣೆ ಅಂತ ಉಪನಿಷತ್ತು ಹೇಳೋ ಮಾತಿದು. ಈ ದೇಹವೇ ಒಂದು ದಂಡಿಗೆ, ಇದೇ ದೈವೀ ವೀಣಾ. ಈ ದೈವೀ ವೀಣಾವನ್ನು ನೋಡಿಯೇ ಮನುಷ್ಯ ಕೈಯಲ್ಲಿ ಹಿಡುವ ವೀಣೆ ತಯಾರು ಮಾಡಿದ್ದಾನೆ ಅಂತದ್ದು ಉಪನಿಷತ್ತು. ನಾ ಹೇಳೋ ಮಾತಲ್ಲ. ತದನುಕೃತಿ ಅಸೌ ಮಾನುಷೀ ವೀಣಾ ಭವತಿ. ಅದರಂತೆ ಈ ಭಗವಂತನು ಏನು ದೈವೀ ವೀಣಾವನ್ನು ನಿರ್ಮಾಣ ಮಾಡಿದ್ದಾನೆ, ಇದೇ ಸ್ಕೆಚ್ಚನ್ನೇ ಇಟ್ಟುಕೊಂಡು ಮನುಷ್ಯ ಇನ್ನೊಂದು ವೀಣೆಯನ್ನು ತಯಾರು ಮಾಡಿದ್ದಾನೆ.
ಅಲ್ಲ ಹೇಗೆ ಅಂದರೆ ನೋಡ್ರಿ, ಅಲ್ಲಲ್ಲೇನಿದೆ ಎಲ್ಲವೂ ಇಲ್ಲೂ ಇದೆ. ಈ ಮನುಷ್ಯ ವೀಣೆಯಲ್ಲಿ ಏನಿದೆ? ಯಥಾಸ್ಯಾಹ ಶಿರಃ ಏವಂ ಅಮುಷ್ಯಾಹ ಶಿರಃ. ಈ ದೈವಿ ವೀಣೆಯಲ್ಲಿ ಒಂದು ಶಿರಸ್ಸು ಕೊಟ್ಟಿದ್ದಾನೆ, ಅದರಲ್ಲೂ ಒಂದು ತಂಬೂರಿಯಲ್ಲಿ ಒಂದು ಶಿರಸ್ಸಿದೆ, ಒಂದು ಶಿರಸ್ಸು ಒಂದಿರುತ್ತೆ. ಅಥಾಸ್ಯಾಹ ಉದರಮೇವಂ ಅಮುಷ್ಯಾ ಅಂಬರಣಂ ಅಂಬಣಂ. ಇಲ್ಲಿ ಒಂದು ಉದರ ಇದೆ, ಅಲ್ಲಿ ತಂಬುರಿ ಆದ ಮೇಲೆ ಇನ್ನೊಂದು ಅದಕ್ಕೊಂದು ಉದರ ಥರ ಬಂದಿರ್ತದೆ, ಅದೊಂದು ವೀಣೆ, ಅದೊಂದು ಚಿತ್ರ. ಯಥಾಸ್ಯೈ ಜಿಹ್ವಾ ಏತಂ ಅಮುಷ್ಯೈವಾದನಂ. ಇವನಿಗೆ ಒಂದು ನಾಲಿಗೆ ಇದೆ, ಅದಕ್ಕೊಂದು ನಾಲಿಗೆ ಆಕಾರದಲ್ಲಿ ಒಂದು ಪಟ್ಟಿ ಕೊಟ್ಟಿದ್ದಾನೆ, ಅಲ್ಲಿಂದ ಇಲ್ಲಿವರೆಗೂ ಬಂದಿರುವಂತಹ ಒಂದು ಹೆಗಲು, ಅದೊಂದು ಪಟ್ಟಿ ಇದೆ, ಅದಕ್ಕೊಂದು ಬೆರಳಾಡಿಸುವಂತಹ ವಾದನದ ದಂಡ ಇದೆ. ಇಲ್ಲಿ ಬೆರಳು ಕೊಟ್ಟಿದ್ದಾನೆ, ಅಲ್ಲಿ ತಂತಿಗಳನ್ನು ಕೊಟ್ಟಿದ್ದಾನೆ. ಅದನ್ನು ಹೇಳ್ತಾರೆ. ಯಥಾಸ್ಯ ತಂತ್ರಯ ಏವಂ ಅಮುಷ್ಯಾ ಅಂಗುಲಯ. ಎಲ್ಲ ಉಪನಿಷತ್ತು ಮಾತಿದೆ, ಅದೆಲ್ಲ ಅಂಗುಲಿಗಳ ಅದಕ್ಕಿದೆ. ಯಥಾಸ್ಯಾಹ ಸ್ವರಾಹ ಏವಂ ಅಮುಷ್ಯಾಹ ಸ್ವರಾಹ. ಅವುಗಳಲ್ಲಿ ಬಾರಿಸಿದಾಗ ಸಪ್ತ ಸ್ವರಗಳು ಹೊರಹೊಮ್ಮುತ್ತದೆ. ಇವುಗಳಲ್ಲೂ ಕೂಡ ಭಗವಂತನ ಜ್ಞಾನದಿಂದ ಹೊರಟ್ರೆ ಅವನು 7 ಕುಂಡಲ 7 ಕೋಟೆಗಳಿಗೂ ಒಡೆಯನಾಗಿರುವ ಭಗವಂತನ ಮಾತುಗಳು ಇವನ ಬಾಯಿಂದ ಹೊರಬರ್ತದೆ. ಹಾಗಾದರೆ ಅಲ್ಲಿ ಲೇಸಾಗಿ ಕ್ರಮ ಪ್ರಕಾರವಾಗಿ ತಾಳ ದಂಡಿಗೆಯ ಪಿಡಿದು ಅಂತ ಹೇಳಿದರೆ, ವಿಶೇಷವಾದ ರೀತಿಯಲ್ಲಿ ಈ ದೈವಿ ವೀಣಾ, ಈ ದೇಹ ಎಂಬುವಂಥದ್ದೇ ವೀಣೆ, ಇದು ಯಾವುದಕ್ಕೋಸ್ಕರ ಇರೋದು? ಭಗವಂತನಿಗೋಸ್ಕರ. ಅದು ನಮಗೆ ಬೇಕು. ಯಾಕೆ ಲೇಸಾಗಿ ಅಂತ ಹಾಕಿದ್ದಾರೆ ಅಂದರೆ ಅಚ್ಚುಕಟ್ಟಾಗಿ ಬಳಸಿದ್ದಾನೆ. ಯಾವುದಕ್ಕೆ? ನಮ್ಮ ವಿಷಯ ಪದಾರ್ಥಗಳ ಭೋಗಕ್ಕಲ್ಲ. ಈ ದೇಹವನ್ನು ಮುಡುಪಾಗಿಡಬೇಕು ಭಗವಂತನಿಗಾಗಿ. ಅದಕ್ಕೋಸ್ಕರ ಈ ವೀಣೆ, ಈ ತಾಳಾದಿಗಳನ್ನೆಲ್ಲವನ್ನು ಕೂಡ ಭಗವಂತನಿಗೋಸ್ಕರ ಭಗವಂತನು ನಮಗೆ ಕರುಣೆಯಿಂದ ಕೊಟ್ಟಿರುವಂತಹ ವೀಣೆ ಇದಾಗಿದೆ ಎಂಬುದಾಗಿ ತಿಳಿಸಿದ್ದಾರೆ. ಹೀಗೆ 7 ನಾರಾಯಣ, 7 ಲಕ್ಷ್ಮೀರಮಣ, 7 ಶ್ರೀ ಗಿರಿವಡೆಯ ವೆಂಕಟೇಶ ಅಂತ ಹೇಳಿ ದಾಸರೆಲ್ಲರೂ ಬಂದು ಧೂಳಿ ದರ್ಶನವಗೊಂಡು ಲೇಸಾಗಿ ತಾಳ ದಂಡಿಗೆಯ ಪಿಡಿದು ಅಂತಾದ ಮೇಲೆ, ಕೇಶವನೇ ನಿಮ್ಮ ಸಿರಿನಾಮವ ಸ್ಮರಿಸುತ್ತಲಿ ಹಿಡ್ಕೊಂಡಿದ್ದಾರೆ. ಏನು ಮಾಡ್ತಾ ಇದ್ದಾರೆ? ಕೇಶವನೇ ಸಿರಿನಾಮ, ನಿನ್ನ ನಾಮವನ್ನು ಹೇಳ್ತಾ ಇದ್ದಾರೆ. ವಾಸುದೇವನೇ ಎದ್ದೇಳು ಅಂತ ಹೇಳ್ತಾ ಇದ್ದಾರೆ. ಅಲ್ಲೂ ಕೇವಲ ಆ ಮಾತ್ರ ಅರ್ಥ ಅಲ್ಲ, ಅಲ್ಲಿ ಕೇಶವ ಅಂತಲೇ ಶಬ್ದ ಪ್ರಯೋಗ ಯಾಕೆ ಮಾಡಿದರು? ವಾಸುದೇವ ಅಂತಲೇ ಯಾಕೆ ಶಬ್ದ ಪ್ರಯೋಗ ಮಾಡಿದರು? ಇದು ಬೆಳಗಿನ ಕಾಲದಲ್ಲಿ ಈ ನಾಮವನ್ನು ಹೇಳಲಿಕ್ಕೇನು ಔಚಿತ್ಯ? ಇದೇ ಮೊದಲಾದದ್ದು ಉಪನಿಷತ್ತು, ಪುರಾಣಗಳ ಮತ್ತು ವೇದಗಳ ಹಿನ್ನೆಲೆಯಲ್ಲಿ ನಾಳೆಯ ದಿನ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಅನುವಾದ ಫಲವನ್ನು ಗುರುಗಳ ಅಂತರ್ಗತನಾದ ಭಾರತೀಯನ ಮುಖ್ಯ ಪ್ರಾಣ ಅಂತರ್ಗತನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.